ಪಾರ್ಟಿ ಬಿಟ್ಟು ಹೋದ್ರು. ಗಂಗಾಧರ ಮೂರ್ತಿಯವರೇ, ಜನತಾದಳದಲ್ಲಿ JDSನಲ್ಲಿ ದೇವೇಗೌಡರ ವಿರುದ್ಧ ಟೀಕೆಗಳನ್ನು ಮಾಡಿ ಅಥವಾ ದೇವೇಗೌಡರು ಒಂದು ನೈಸ್ ಹೋರಾಟ, ದೇವೇಗೌಡರಿಗೆ ಅತ್ಯಂತ ಪ್ರಿಯವಾದ ಹೋರಾಟ. ಆ ಹೋರಾಟದಲ್ಲಿ ನಿಮ್ಮ ಪಾರ್ಟಿ ವಿರುದ್ಧ ಸ್ಟ್ಯಾಂಡ್ ತೆಗೆದುಕೊಂಡು ಶಾಸಕರ ಮೇಲೆ ನೀವೇನು ಕ್ರಮ ತೆಗೆದುಕೊಂಡ್ರೂ ಆಗಲ್ಲ. ಒಬ್ಬ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಉಂಟಾ ನಿಮ್ಮ ಪಾರ್ಟಿಯಲ್ಲಿ? ಯಾವುದು ನಿಮ್ಮ ಪಾರ್ಟಿಯಲ್ಲಿ ದೇವೇಗೌಡರ ಮೇಲೆ ವೈಯಕ್ತಿಕ ಟೀಕೆಗಳನ್ನು ಮಾಡಿ ಅಥವಾ ದೇವೇಗೌಡರು ತೆಗೆದುಕೊಂಡು ಲೈನಿಗೆ ವ್ಯತಿರಿಕ್ತವಾಗಿ, ಅಂದರೆ ಇದರಲ್ಲಿ ನೋಡಿ, ನಾನು ಪ್ರಾದೇಶಿಕ ಪಕ್ಷವಾಗಿ ಹೈಕಮಾಂಡ್ನ ಗುಲಾಮಿ ಅನ್ನುವಂಥದ್ದು ಅದಕ್ಕೆ 108 ಉದಾಹರಣೆಗಳು ಬೇರೆ ಇವೆ. ಇದರಲ್ಲಿ ಗುಲಾಮಿ ಏನು ಬಂದ್ರಿ? ಹೈಕಮಾಂಡ್ ಒಂದು ಪೊಲಿಟಿಕಲ್ ಪಾರ್ಟಿಯಪ್ಪ, ಅದಕ್ಕೊಂದು ಡಿಸಿಪ್ಲಿನ್ ಇರುತ್ತೆ. ಯಾವುದೇ ಒಂದು ಸಂಸ್ಥೆಗೆ ಒಂದು ಡಿಸಿಪ್ಲಿನ್ ಇರುತ್ತೆ. ಅವರು ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗ ಅದು BJPಗೆ ರುಚಿಸುತ್ತೋ JDSಗೆ ರುಚಿಸುತ್ತೋ, ಅದು ಆರ್ಗ್ಯುಮೆಂಟೇಟಿವ್ಲಿ ಕರೆಕ್ಟ್ ಇದೆಯೋ ತಪ್ಪಿದೆಯೋ, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಟೇಕನ್ ಎ ಕ್ಯಾಂಪೇನ್. ಅದರಲ್ಲಿ ನೀವು ಅಧಿಕಾರದಲ್ಲಿದ್ದು ಅದನ್ನು ಟೀಕಿಸಿದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಕ್ರಮ ತೆಗೆದುಕೊಳ್ಳೋದು ಏನಿಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದ್ರೆ. ಈಗ ಒಂದು ನಿಮಿಷ, ವೀರೇಂದ್ರ ಪಾಟೀಲ್ರನ್ನ ಯಾಕೆ ತೆಗೆದ್ರು ಅಂತ ಈ ದೇಶಕ್ಕೆ ಇವತ್ತಿನವರೆಗೂ ಕಾಂಗ್ರೆಸ್ ಹೇಳಲೇ ಇಲ್ಲ. ಅನಾರೋಗ್ಯ. ಒಂದು ನಿಮಿಷ, ಅನಾರೋಗ್ಯ ಯಾರಿಗ ಅನಾರೋಗ್ಯ ಇರಲಿಲ್ಲ? ಎಷ್ಟೆಷ್ಟು ಜನ ಅನಾರೋಗ್ಯ ಒಂದು ಬೇಡ, ಬಹಳ ಹಿಂದಕ್ಕೆ ಹೋಗೋದು ಬೇಡ. ಬಹಳ ಹಿಂದಕ್ಕೆ ಹೋಗೋದು ಬೇಡ. ನಾವು ಹೇಳ್ತಿರೋದು ಏನಂತಂದ್ರೆ, ಇವತ್ತಿನ ರಾಜಕಾರಣದ ಲೈನನ್ನು ನೋಡ್ತಾ ಇದ್ರೆ, ಹೋಗ್ತಾ ಇರೋ ರೀತಿ ನೋಡ್ತಾ ಇದ್ರೆ, ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ ಏನು ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಿದ್ರು ರಾಜಣ್ಣವರಿಗೆ ಇದು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ. ನೀವು ಕೂಡ ಈ ರೀತಿ ಏನಾದರೂ ನಮ್ಮ ಹೈಕಮಾಂಡ್ ವಿರುದ್ಧ ಸೆಟದ್ ನಿಂತ್ಕೊಂಡ್ರೆ ನಿಮಗೂ ಕೂಡ ಇದೇ ಶಿಕ್ಷೆ ಬರುತ್ತೆ. ಆ ಕಾರಣಕ್ಕೆ ಇವರು ಒಂದೊಂದೇ ಟಚ್ಚನ್ನು ಸಿದ್ದರಾಮಯ್ಯನವರ ಪರ ಇರ್ತಕ್ಕಂಥ ಒಬ್ಬೊಬ್ಬರನ್ನೇ ಟಚ್ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಸಿದ್ದರಾಮಯ್ಯನವರಾಗಲಿ, ರಾಜಣ್ಣವರಾಗಲಿ ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಮಾಡಿಲ್ಲ ಯಾಕೆ ರಾಜಣ್ಣವ್ರನ್ನ ತೆಗೆದ್ವಿ ಅಂತ, ಅಥವಾ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿಲ್ಲ ಅಂತ ರಾಜಣ್ಣನೇ ಹೇಳಿದ್ರು ಅಂತೇಳಿ ವಕ್ತಾರ ಹೇಳಿದ್ರು. ಈಗ ಹೌದಾ, ಮತಗಳತನದ ವಿಚಾರವಾಗಿ ನಾನು ಕಂಟಿನ್ಯೂಟಿ ನನ್ನ ಸ್ಟ್ಯಾಂಡ್ ಅದಲ್ಲ ಅಂತ ಹೇಳಿದ್ರು ಅಂತ ಅಂದರು. ಹಾಗಾದರೆ ತೆಗೆದಿದ್ದು ಯಾಕೆ? ಮತ್ತೆ ತೆಗೆದಿದ್ದಕ್ಕೆ ರೀಸನ್ ಕೊಡ್ಬೇಕಲ್ಲ. ರಾಜಣ್ಣ ಏನು ಖಂಡಿತ ಸುಮ್ಮನಿರಲ್ಲ. ಇನ್ನು 1 ದಿವಸ 2 ದಿವಸ ಬಿಟ್ಟರೆ ರಾಜಣ್ಣವ್ರು ಒಂದು ಪ್ರೆಸ್ ಮೀಟ್ ಕರೆದ್ರೆ ಇವರೆಲ್ಲರ ಬಂಡವಾಳನ ಅಯ್ಯಪ್ಪನ ಆಚೆ ತೆಗಿತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ರಾಜಣ್ಣವ್ರದ್ದು ಮೊದಲಿಂದ ನಡ್ಕೊಂಬಂದಿರ್ತಕ್ಕಂಥ ರಾಜಕೀಯ ಮಾತುಗಳವರು. ಇದು ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವ್ರಿಗೆ ಕೊಡ್ತಿರ್ತಕ್ಕಂಥ ಎಚ್ಚರಿಕೆ. ಯಾಕೆಂದ್ರೆ ಸೇಮ್ ನೇಚರು ರಾಜಣ್ಣವ್ರ ಥರನೇ ನೇಚರು ಸಿದ್ದರಾಮಯ್ಯನವ್ರಿಗೂ ಇದೆ. ಸಿದ್ದರಾಮಯ್ಯನವ್ರಿಗೂ ರಾಜಣ್ಣವ್ರಿಗೂ ವ್ಯತ್ಯಾಸ ಏನು ಅಂದರೆ ಒಂದು 4-5 ವರ್ಷ ಡಿಫ್ರೆನ್ಸ್ ಇರ್ಬೋದು. ಸ್ವಲ್ಪ ಮೆಚೂರ್ಡ್ ಇದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಏನಾಗ್ಬೋದು ಅಂತ ಕಾಂಗ್ರೆಸ್ಗೆ, ವೀರೇಂದ್ರ ಪಾಟೀಲ್ ತೆಗೆದಾಗ ಕಾಂಗ್ರೆಸ್ಗೆ ಆಗಿತ್ತಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿ ಬರುತ್ತೆ. ಆ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡು ಟಚ್ ಮಾಡ್ತಿದೆ. ಇವ್ರಿಗೆ ಹೊಡೆದ್ರೆ ಅವ್ರು ಎಚ್ಚೆತ್ಕೊಳ್ಳಿ ಅಂತ ಹೊಡಿತಿದ್ದಾರೆ. ಇದು ರಾಜಣ್ಣವ್ರಿಗೆ ಹೊಡೆದಿರೋಂಥ ಏಟಲ್ಲ, ನೇರವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೊಡೆದಿರ್ತಕ್ಕಂಥ ಏಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.